ಹಾಯ್. ಕಲರ್ ಚಾಲೆಂಜ್ ಮಾಡ್ತಾ ಇದೀವಿ ನಾವು ಎಲ್ಲಾರ ತರ. ಎಷ್ಟು ಕಲರ್ಸ್ ಅಂತ ಅಂದ್ರೆ 10 ಕಲರ್ಸ್ ಅಂತ ತಗೊಂಡಿದೀವಿ. 10 ಕಲರ್ಸ್ ಯಾವ್ಯಾವು ಅಂತಂದ್ರೆ ರೆಡ್, ಬ್ಲ್ಯಾಕ್, ವೈಟ್, ಪಿಂಕ್, ಆರೆಂಜು, ಬ್ಲೂ, ಪರ್ಪಲ್, ಮರೂನು, ಬ್ರೌನು ಇಷ್ಟು ತಗೊಂಡಿದೀವಿ. ಯಾವ್ಯಾವ್ದು ನನಗಂತೂ ಈ ಸೀರಿಯಸ್ಲಿ ಗಂಡ್ ಮಕ್ಳಿಗೆ ಕಲೆಕ್ಷನ್ಸ್ ಹುಡ್ಕೋದಿದೆಯಲ್ಲ ತುಂಬಾ ಕಷ್ಟ ಇದೆ. ಹೆಣ್ಮಕ್ಳದ್ ಈಸಿಯಾಗಿ ಸಿಕ್ಬಿಡುತ್ತೆ, ತುಂಬಾ ಕಲೆಕ್ಷನ್ಸ್ ಇದೆ. ಬಟ್ ಗಂಡ್ ಮಕ್ಳಿಗೆ ಏನ್ ತಗೋಬೇಕು ಅಂತ ಸೀರಿಯಸ್ಲಿ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ನನ್ಗಂತೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ದು. ಬಟ್ ತುಂಬಾ ಚೆನ್ನಾಗಿತ್ತು, ಗುಡ್ ಎಕ್ಸ್ಪೀರಿಯನ್ಸ್. ಖುಷಿ ಆಯ್ತು. ನೋಡೋಣ ಅವ್ರು ಏನೇನ್ ತಂದಿದ್ದಾರೆ ಅಂತ. ಖರ್ಚಂತಲ್ಲ, ಬಟ್ ಖುಷಿ ಆಗ್ಲಿಲ್ವೇ? ಖುಷಿ ಆಯ್ತು. ಹುಡ್ಕ ಅಂದ್ರೆ ಒಂಥರ ನಿಜವಾಗ್ಲೂ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಎಲ್ಲಾರು ವಿಡಿಯೋಸ್ ನೋಡ್ದಾಗ ನೋಡೋಣ, ಟ್ರೈ ಮಾಡೋಣ ಅಂತ ನಮ್ದು ಒಂದ್ ಇರ್ಲಿ ಅಂತ ಮಾಡಿದ್ದು. ಬಟ್ ನೋಡೋಣ, ಫಸ್ಟ್ ಟೈಮ್ ನಂಗೆ ಗೊತ್ತಿಲ್ಲದಂತೆ ತಗೊಬಂದಿರೋದು ಇವ್ರು. ಏನೇನ್ ತಂದಿದ್ದಾರೆ ಅಂತ ನೋಡ್ಬೋದು. ನನಗೆ ಕ್ಯೂರಿಯಸ್ ಇದೆ ಇವತ್ತು. ಕೆಲವೊಂದು ಅದೇ ಕಲರ್ ಮ್ಯಾಚ್ ಮಾಡಕ್ಕಾಗಿಲ್ಲ, ಆ ಕಲರ್ ಗೊತ್ತು ಇನ್ನೊಂದ್ ಕಲರ್ ಕೊಡ್ತೀವಿ ತಗೋಬೇಕಾಗ್ತದೆ. ಅಂದ್ರೆ ಈಗ 10 ಕಲರ್ ಇದೆ ಅಂದ್ಬಿಟ್ಟು 10 ಕಲರ್ ತಗೋಬರಕ್ಕಾಗಿಲ್ಲ. ಗ್ರೀನ್ ಅಂದ್ರೆ ಒಂದು ಲೈಟ್ ಗ್ರೀನ್, ಡಾರ್ಕ್ ಹೌದು, ಅದೆಲ್ಲ ಕಾಮನ್. ನಾವು ತಂದಿದ್ದೀವಿ. ಗ್ರೀನ್ ಅಂದ್ರೆ ಗ್ರೀನ್ ಅಲ್ಲೆಲ್ಲ ಬೇರೆ ಕಲರ್ ಗಳಲ್ಲೂ ಲೈಟ್ ಡಾರ್ಕ್ ನೋಡೋಣ ಫಸ್ಟ್ ಅದ್ರ ಆ ವಸ್ತುದ ಬಗ್ಗೆ ಏನೇನು ಅಂತ ನೀವೇ ನೀವೇ ರೆಡ್ ಫ್ರಿಜ್ ಅಲ್ಲಿ ಇದ್ಯಾ? ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ನಾವು ಮದುವೆ ಆಗ್ತಾವಿಂದನೂ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡಲ್ಲ ನಾವು. ರೆಡ್ ಡೇ ಅಂತಾನು ಸೆಲೆಬ್ರೇಷನ್ ಮಾಡಿ ಜಸ್ಟ್ ನಮ್ಮ ಮದ್ವೆ ದಿನನೂ ಅಂತ ಕೊಟ್ಟಿರಲಿಲ್ಲ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಫಸ್ಟ್ ಟೈಮ್ ಎಷ್ಟು ಮದ್ವೆಗೆ 8 ವರ್ಷ ಆಯ್ತು ನಮ್ದು. ಫಸ್ಟ್ ಟೈಮ್ ನನಗೆ ಅವ್ರು ರೆಡ್ ರೋಸ್ ಅಂತ ಕೊಡ್ತಿರೋದು. ಸೊ ಹ್ಯಾಪಿ. ಕೊಡ್ತಿರ್ಲಿಲ್ಲ ಅಂತಂದ್ರೆ ನೀನು ತಗೋ ಅಂತ ಕೊಡವು. ತಗೊಂಡ್ರೆ ಸ್ಕ್ಯಾನ್ ಮಾಡುದು. ಕೊಡ್ತಿರ್ಲಿಲ್ಲ, ತಗೊಂಡಿಲ್ಲ ನಾನ್ ಬಿಡಿ. ಐ ಲವ್ ಯು. ರೆಡ್ ಅಂದ ತಕ್ಷಣ ನಂಗೆ ಫಸ್ಟ್ ಫ್ಲಾಶ್ ಆಗಿದೆ. ಏನ್ ತಗೋಬಹುದು ಅಂತ ಚೆಕ್ ಮಾಡ್ತಾ ಹೋಗ್ತಿದಾಗ ಫ್ಲಾಶ್ ಆಯ್ತು. ಕೊಡೋಣ ಅಂತ ಇದ್ ಕೊಡ್ಬೇಕು ಅಂತ ಆಸೆ ಇತ್ತು, ಕೊಟ್ಟಿದ್ದೀನಿ. ಇಷ್ಟ ಆಯ್ತಾ? ನಂಗೆ ಸೀರಿಯಸ್ಲಿ ಇದು ತುಂಬಾ ಇಷ್ಟ ಆಯ್ತು. ಒಂದು ಏನೋ ಹೂವ ಆಗಿರ್ಬೋದು, ಬಟ್ ಸಿಕ್ಕಾಬಟ್ಟೆ ಖುಷಿ ಆಯ್ತು ನನಗಂತೂ. ಯಾಕಂದ್ರೆ ಇಷ್ಟು ವರ್ಷಗಳ ನನಗೆ ಕೊಟ್ಟೇ ಇಲ್ಲ ಅವರು ರೋಸ್ ನ. ವಿಶಾಲ್ ಬಿಟ್ಟು ಮೇಲೆ ಇತ್ತದು. ಸೀರಿಯಸ್ಲಿ ಖುಷಿ ಆಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಕಲರ್, ನೆಕ್ಸ್ಟ್ ಪಿಂಕ್. ನ್ಯಾಪ್ಕಿನ್. ಯಾಕೆಂತಂದ್ರೆ ಅವ್ರು ಯಾವಾಗ್ಲೂನು ನಾನ್ ನೋಡಿದ ಪ್ರಕಾರ ಜಿಮ್ಮಿಗೆ ಹೋಗ್ತಾರೆ. ಜಿಮ್ಮಿಗೆ ಹೋಗ್ಬೇಕಾದ್ರೆ ನ್ಯಾಪ್ಕಿನ್ ತಗೊಂಡೋಗಲ್ಲ. ಅಟ್ಲೀಸ್ಟ್ ನಾನು ಕೊಟ್ರೆ ತಗೊಂಡೋಗ್ತಾರೆ, ನಾನು ಯೂಸ್ ಆಗತ್ತೆ ಅನ್ನೋ ರೀಸನ್ ಪಿಂಕ್ ತಗೊಂಡಿದ್ದೀನಿ ಇದನ್ನ. ಚೆನ್ನಾಗಿತ್ತು. ಆಮೇಲೆ ಕಾಟನ್ ಚೆನ್ನಾಗಿ ನೀರ್ ಅಬ್ಸರ್ವ್ ಆಗುತ್ತೆ. ಅದು ಈ ಟೈಮ್ ಸಮ್ಮರ್ ಟೈಮ್ ಅಂತೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅದು ಜಿಮ್ಮಿಗೆ ಹೋಗೋರಿಗೆ ಅಂದ್ಬಿಟ್ಟು ತಗೊಂಡೆ. ಅಲ್ಲ, ನಿಮ್ಗೆ ಯೂಸ್ ಆಗಂತ ನಾನು ಕೊಟ್ಟಿರೋದು. ಎಲ್ಲರಿಗೂ ನೀವ್ ತಗೊಂಡೋಗಿ, ಇನ್ಮೇಲೆ ಜಿಮ್ಮಿಗೆ ತಗೊಂಡೋಗಿ. ಮಕ್ಳಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇದೊಂದೇ ನಾನು ಯೂಸ್ ಆಗೋಂತ ತಂದಿರೋದು. ಮನೆ ಎಲ್ಲರಿಗೂ ಯೂಸ್ ಆಗಂತದ್ದು, ಮಕ್ಳಿಗೂ ಯೂಸ್ ಆಗುತ್ತೆ. ಪಾಪ ಸ್ಕೂಲಿಗೆ ಒಂದೊಂದು ಟೈಮ್ ಕೈಗೆ ಸಿಕ್ತಿರೋ ನನಗೆ. ಬಟ್ ನಂಗೆ ಫ್ಲಾಶ್ ಆಗಿ ಜಿಮ್ಮಿಗೆ ಹೋಗ್ತಾರಲ್ವಾ, ಅದು ತಗೊಂಡೋಗಲ್ಲ ಅನ್ನೋ ರೀಸನ್ ನಾನು ತಗೊಂಡಿದ್ದು.
ನಮ್ದೇನಪ್ಪ ತಂದಿರೋ ಗೊತ್ತಾಯ್ತಲ್ಲ. ಪಿಂಗ್ ನೇಲ್ ಪಾಲಿಶ್, ಸೀರಿಯಸ್ಲಿ ನೇಲ್ ಪಾಲಿಶ್ ಅಷ್ಟೇನೆ. ನಾನೇ ಹೋಗ್ತೀನಿ ಏನೇ ಒಂದಕ್ಕೊಂದು ವಸ್ತು ಆದ್ರೂ ಸರಿ ಕೇಳಿದ್ರೆ ತಗೊಬಂದ್ ಕೊಡಿ ಅಂದ್ರೆ ನೀನ್ ನಡಿ ಏನ್ ಬೇಕು ತಗೊಂಡ್ ನಡಿ ನಾನಂತೂ ಪೇ ಮಾಡ್ತೀನಿ ಅಂದ್ಬಿಟ್ಟು ಅವ್ರಾಗವ್ರಂತೂ ಏನೂ ಕೊಡ್ಸಿಲ್ಲ ನನಗೆ. ಬರ್ತಡೇ ಕೊಡ್ಸಿಲ್ಲ? ಬಟ್ಟೆ ಕೊಡ್ಸಿದಾರೆ ಅಂದ್ರೆ ಕೊಡ್ಸಿಲ್ಲ ಅಂದ್ರೆ ಬಂದಿಲ್ಲ ಕೊಡ್ಸಿ. ಅದನ್ನೇ ಹೇಳ್ತಾ ಇರೋದು. ಅವ್ರಾಗವ್ರೆ ಏನು ಕೊಡ್ಸಿಲ್ಲ ಅಂತ ನಾನಾಗ್ ನಾನೇ ಬರ್ತಡೇ ಅಂತ ಬಂದ್ರೆ ಏನ್ ಮಾಡ್ತಾರೆ, ನಡಿ ತಗೋ ಬಟ್ಟೆ ಎಲ್ಲ ಹೆಣ್ಮಕ್ಳು ಏನ್ ಇಷ್ಟಪಡ್ತಾರೆ ಅಂತಂದ್ರೆ ಸರ್ಪ್ರೈಸ್ ಏನೋ ಒಂದ್ ತಗೋ, ಅದ್ ಸಣ್ಣದೇ ಆಗ್ಲಿ ಅವ್ರ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಖುಷಿ ಅಂತ. ಈಗ ನೋಡಿ ನೇಲ್ ಪಾಲಿಶ್ ಅದೊಂಥರ ಖುಷಿ. ಇದು ನೇಲ್ಸಿಗೆ ಯಾವಾಗ ಅಪ್ಲೈ ಮಾಡೋದು, ಓ ಇದು ನನ್ನ ಹಸ್ಬೆಂಡ್ ನನ್ಕೊಟ್ಟಿದ್ದು ಅನ್ನೋದೊಂದು ಫೀಲ್ ಇರುತ್ತೆ. ಡ್ರೆಸ್ ತಗೊಂಬಂದಾಗ ಈ ಡ್ರೆಸ್ ಚೆನ್ನಾಗಿದೆ ಬಟ್ ಇದು ಕಲರ್ ಚೇಂಜ್ ಆಗ್ಬೇಕಿತ್ತು ಅಂತೀಯ. ಆಮೇಲೆ ಈ ಕಲರ್ ಅಲ್ಲಿ ಪ್ಯಾಟರ್ನ್ ಚೇಂಜ್ ಆಗ್ಬೇಕಿತ್ತು ಅಂತೀಯ. ಎರಡಲ್ಲ ಅದು ಚೇಂಜ್ ಆಗ್ಬೇಕು ಅನ್ನೋದ್ ಬದ್ದು ನೀನೇ ತಗೊಂಡ್ಬಿಡವ ಅಂತ ಕರ್ಕೊಂಡು ಹೋಗೋದು. 8 ವರ್ಷದಲ್ಲೇ ಅದು ರಿಪೀಟ್ ಯಾವಾಗ್ಲೂ ಅಷ್ಟೇ. ನಮ್ದು ಆನಿವರ್ಸರಿ ಆಗಲಿ ಬರ್ಡೇ ನಡಿ ನೀನೆ ವೈಟ್. ವಾವ್ ಸೂಪರ್. ಸಖತ್ತಾಗಿದೆ. ಇದೇನು ತಂದಿದ್ದೆ ಹೇಳ? ಎಲ್ಲಿ ತಂದಿದ್ದು? ಸಖತ್ತಾಗಿದೆ. ಏನು ತಂದಿದ್ದು? ಎಂತಕ್ಕೆ? ಇದು ಮಾಮೂಲಿ ಯೂಟ್ಯೂಬ್ ವಿಡಿಯೋಗಳು ಅವಾಗ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಗೆ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೂಪರ್ ಆಗಿದೆ. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ, ಇಷ್ಟ ಆಯ್ತು. ಒಂಥರ ಡಿಫ್ರೆಂಟ್. ಇದು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಇದು ಪಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ಇಷ್ಟ ಆಯ್ತು. ಐ ಲೈಕ್ ದಿಸ್. ವೈಟ್ 60 ಚೆನ್ನಾಗಿದೆ. ಅವರು ಜಿಮ್ಮಿಗೆ ಎಸ್ಪೆಷಲಿ ಬಟ್ಟೆಗಳನ್ನ ಹುಡುಕ್ತಾ ಇರ್ತಾರೆ, ಅವಾಗ್ಲೂ ಕಂಫರ್ಟ್ ಇರೋದ್ ನೋಡ್ತಾರೆ ಜಿಮ್ಮಿಗೆ. ಅದಕ್ಕೆ ವೈಟ್ ಇರ್ಲಿ ಜಿಮ್ಮಿಗೆ ಯೂಸ್ ಆಗತ್ತೆ ಅಂತ ಹೇಳಿ ತಗೊಂಡು. ಅಲ್ಲ ಇನ್ಮೇಲಾರು ರೆಗ್ಯುಲರ್ ಆಗಿ ಹೋಗ್ಲಿ. ಚೆನ್ನಾಗಿದೆ ವೈಟ್ ಕಲರ್ ಅಂದ್ರೆ ಎಲ್ಲಕ್ಕೂ ಸೂಟ್ ಆಯ್ತದೆ. ಅದಾದ್ಮೇಲೆ ರೆಡ್ ಬ್ಲೂ ಎಲ್ಲ ಇದು ಬಂದಿರೋದ್ರಿಂದ ಒಂಥರ ಚೆನ್ನಾಗಿದೆ. ಓಕೆ ಥ್ಯಾಂಕ್ ಯು. ಇಷ್ಟ ಆಯ್ತೆ. ನೆಕ್ಸ್ಟ್ ಕಲರ್ ಸೆಲೆಕ್ಷನ್ ಸೂಪರ್. ಗೊತ್ತಿರಲಿಲ್ಲ ಸೀರಿಯಸ್ಲಿ ಅವ್ರಿಗೂ ಸೆಲೆಕ್ಷನ್ಸ್ ಅಂತ, ಬಟ್ ಚೆನ್ನಾಗಿದೆ. ಚೆನ್ನಾಗಿದೆ. ನೀವ್ ಹೇಳಿದ್ದಲ್ವಾ? ಬ್ರೌನ್ ಮಗ್ ಚೆನ್ನಾಗಿ. ಅವರಿಗೆ ಜ್ಯೂಸ್ ಅದು ಇದು ಕೊಡ್ತಿರ್ತೀನಿ. ಅವ್ರಿಗೆ ಎಸ್ಪೆಷಲಿ ಹಾಲು ಕಾಫಿ ಟೀ ಏನು ಕುಡಿಯಲ್ಲ, ಜ್ಯೂಸ್ ಕೊಡ್ತಿರ್ತೀನಲ್ಲ. ಇರ್ಲಿ ಇರ್ಲಿ ಕೋಇನ್ಸಿಡೆನ್ಸ್ ಅಂತಾರಲ್ಲ, ಥಿಂಕಿಂಗ್ ಮಾಡಿದೀವಿ ನೋಡಿ ಇಬ್ರನ್ನು. ಥಿಂಕ್ ಮಾಡೋದಲ್ಲ ಇದು. ಲಾಸ್ಟ್ ಗೆ ಬ್ರೌನ್ ಅಲ್ಲಿ ಏನ್ ಮಾಡೋದು, ಬೆಡ್ಶೀಟ್ ಸಿಗ್ತೈತೆ ಬ್ರೌನ್ ಅಲ್ಲಿ, ಬೆಡ್ಶೀಟ್ ಅದ್ರದ್ದೆಲ್ಲ ಸಿಗ್ತೈತೆ. ಏನ್ ಮಾಡೋದು ನೋಡಿದಾಗ ಲಾಸ್ಟ್ ಅಲ್ಲಿ ಹೋಲ್ಸೇಲ್ ಇದು ಕಾಣಿಸ್ತು. ಅದ್ಯಾವ್ದು ಇದ್ರಲ್ಲ ಕೇಳಿದ ಬ್ರೌನ್ ನಲ್ಲಿ ಹಾಕ್ಬೇಕು ಏನಿದೆ. ಅವ್ರು ಅದಿದ್ದು ತೋರಿಸಿದ್ರು, ಮಕ್ಳ ಆಟಿಕೆಗಳೆಲ್ಲ ಬೇಡ, ಇದು ಗ್ಲಾಸ್ ಅಲ್ಲಿ ಏನಾದ್ರು ತೋರಿಸಿದ್ರೆ ನೋಡಿ ಆಯ್ತು. ಚೆನ್ನಾಗಿದೆ. ಒಟ್ನಲ್ಲಿ ಹೌದು, ಕರೆಕ್ಟ್ ಆಗಿ ತಂದಿದೀವಿ. ಅವ್ರವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟು. ನಾನು ಅವಾಗವಾಗ ಹಾಲು ಇಲ್ಲ ಬ್ಲ್ಯಾಕ್ ಕಾಫಿನೇನೋ ಕುಡಿತಿರ್ತೀನಿ. ನಾನ್ ಜುಂಬಾಗ್ ಹೋಗ್ಬೇಕಾದ್ರೆ ನಂಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಅದೊಂಥರ ಅಟ್ರಾಕ್ಟ್ ಅನ್ನಿಸ್ತು ನನಗದು ಅಲ್ವಾ? ಸಗದಾಗಿದೆ. ನೆಕ್ಸ್ಟ್ ತೆಗಿರಿ. ವಾವ್, ಇದು ಎಲ್ಲೋ ಅಲ್ಲ, ಕ್ಲಿಪ್ ಚೆನ್ನಾಗಿದೆ ನೋಡಿ. ಯಾವ ತರ ಇದೆ ಅದು? ಫ್ಲವರ್ ಡಿಸೈನ್ ಚೆನ್ನಾಗಿದೆ. ಕಾಣಿಸ್ತಿದ್ಯಾ? ಇದ್ರಲ್ಲಿ ಕಾಣುತ್ತೇನೋ ಗೊತ್ತಿಲ್ಲ. ಚೆನ್ನಾಗಿದೆ ಕ್ಲಿಪ್. ಬಟ್ ಇಷ್ಟಪ್ಪ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಓಕೆ, ನನಗೆ ಡೈಲಿ ಯೂಸ್ ಆಗುತ್ತೆ. ಚೆನ್ನಾಗಿದೆ.
ಚೆನ್ನಾಗಿದೆ. ಒಟ್ನಲ್ಲಿ ಯೂಸ್ ಮಾಡಕ್ ತಾನೆ ಚೆನ್ನಾಗಿದೆ. ಯೂಸ್ ಮಾಡೋದು ಇಲ್ಲ 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 ತಗೊಳ್ಳಿ ಅವ್ರಿಗೆ ಟೀ ಶರ್ಟ್ ಎಲ್ಲೋ ಹುಡ್ಕಿ ಸಾಕಾಯ್ತು. ಏನ್ ತಗೊಳ್ಳೋದು ಇವ್ರಿಗೆ ಏನ್ ತಗೊಳ್ಳೋದು ತಲೆನೇ ಓಡ್ತಿಲ್ಲ ನನಗಂತೂ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗಿದು. ಎಲ್ಲೋ ವೈಟ್ ಅವ್ರ ಫೇಸ್ಗೆ ಚೆನ್ನಾಗ್ ಕಾಣಿಸುತ್ತೆ. ಸೈಜು ಎಲ್ಲೋ ಎಲ್ಲಿ ಇಷ್ಟ ಆಯ್ತು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಪ್ಲೇನ್ ಇರ್ಬೇಕು. ಅದು ಜಿಮ್ಮಿಗೆ ಹಾಕೊಂಡು ಹೋಗಕ್ ತಗೊಂಡಿದ್ದು ಅಷ್ಟೇ. ಇದು ನೀವು ಜೀನ್ಸ್ ಮೇಲೆಲ್ಲ ವೇರ್ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಅದ್ ನಂಗೂ ಇಷ್ಟ ಆಯ್ತು ಎಲ್ಲೋ ತರ, ಅದಕ್ಕೆ ತಗೊಂಡೆ. ಈ ತರ ಕಲರ್ ಅವ್ರ ಹತ್ರ ಇಲ್ವೇ ಇಲ್ಲ. ಇದು ಎಲ್ಲೋ ಇದೆ, ಫುಲ್ ಡಾರ್ಕ್ ಎಲ್ಲೋ ಇದೆ. ಈ ರೀತಿ ಈ ಕಲರ್ ಯಾವ್ದು ಇರ್ಲಿಲ್ಲ ಅವ್ರ ಹತ್ರ, ಅದಕ್ಕೆ ತಗೊಂಡೆ. ಲೈಟ್ ಆಗಿರೋದು ಆಯ್ತು ನೆಕ್ಸ್ಟ್ ತೆಗೀರಿ. ನೆಕ್ಸ್ಟ್ ಎಲ್ಲ ನಾ ತೆಗ್ದಿತ್ತಾನೆ. ಪರ್ಪಲ್. ಅಯ್ಯೋ ತೆಗಿ. ಹೇಳ್ತೀನಿ ಸಮಾಧಾನ. ನಮ್ದಂತೂ ಕಾರು ಯಾವಾಗ್ಲೂ ಗಲೀಜಲ್ಲೇ ಇರುತ್ತೆ. ಆ ಕಾರ್ ಕ್ಲೀನ್ ಮಾಡೋದಿಕ್ಕಿರ್ಲಿ ಅಂತ ತಗೊಂಡ್ ಕೊಟ್ಟಿರೋದು. ಏನು ಅದು ನೋಡುತ್ತೆ ಪರ್ಪಲ್ ಅಲ್ಲಿ ಏನ್ ತಗೊಳ್ಳೋದು ಏನ್ ಬಿಡೋದು ಅಂತ. ಇದು ಕಣ್ಣಿಗೆ ಬಿತ್ತು ಅವಾಗ ನನಗೆ. ಇದು ಕಾರ್ ಕ್ಲೀನಿಂಗ್ ಯೂಸ್ ಆಗತ್ತಲ್ವಾ, ಒಟ್ನಲ್ಲಿ ಯೂಸ್ ಆಗತ್ತಾನೆ ಅಂದ್ಬಿಟ್ಟು ತಗೊಂಡೆ. ಪರ್ಪಲ್ ಅಲ್ಲಿ ಕಾರ್ ಕ್ಲೀನಿಂಗ್ ಯೂಸ್ ಆಗುತ್ತೆ, ಬೈಕ್ಗೆ ಕಾರ್ಗೆ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಗ್ಲಾಸ್ ಎಲ್ಲ ಮುಂಚೆ ಫುಲ್ ಧೂಳಿರುತ್ತಲ್ಲ. ಮುಚ್ಕೊಳ್ಳಿ. ಅದ್ ಬರ್ಲೆಲ್ಲ ಉಜ್ಜಿದ್ರೆ ಸ್ಕ್ರಾಚ್ ಆಗ್ಬಿಡತ್ತಲ್ವಾ ಫ್ರೆಂಡ್. ಬಟ್ ಇದಾರೆ ಸಾಫ್ಟ್ ಇದೆ. ಒಟ್ನಲ್ಲಿ ಕಲರ್ ಮ್ಯಾಚ್ ಮಾಡ್ಬೇಕಿತ್ತು, ಫ್ಲಾಶ್ ಆಯ್ತು ತಗೊಂಡೆ. ಕಾರ್ಗೆ ಯೂಸ್ ಆಗುತ್ತೆ, ಕಾರು ಬೈಕ್ಗೆ ಇರ್ಲಿ. ಚೆನ್ನಾಗಿದೆ. ಒಂದ್ ಟೈಮ್ ಏನಾಗಿತ್ತು ಗೊತ್ತಾ, ನಾನೇನೋ ಏನು ಹಾಸಿಗೆಗೆ ಮತ್ತೆ ಇದಕ್ಕೆ ದಿವಾನ್ ಕಟ್ ಕ್ಲೀನ್ ಮಾಡಕ್ ಒಂದ್ ಬೆಸ್ಟ್ ತರ ತಗೊಂಡ್ ಇಟ್ಕೊಂಡು ಅದನ್ನ ತಗೊಂಡೋಗ್ ಕಾರ್ಗೆ ಇಟ್ಕೊಂಡ್ಬಿಟ್ಟಿದ್ರು ಅವರು. ಕಾರ್ ಕ್ಲೀನ್ ಮಾಡ್ಕೊಳಕ್ ಆಗುತ್ತೆ ಅಂತ. ಅದಕ್ಕೆ ಈಗ ಇದನ್ನೇ ತಗೊಂಡ್ಬಿಟ್ಟಿದೀನಿ ಕ್ಲೀನ್ ಮಾಡ್ಕೊಳ್ಳಿ ಅಂತ. ನಾನ್ ನೋಡಿದ್ರೆ ಏನಕ್ಕೆ ಕಲರ್ ಕರೆಕ್ಟಾಗಿ ನೋಡ್ಬಿಟ್ಟಿಲ್ಲ. ಕಲರ್ ಕರೆಕ್ಟಾಗಿ ಮ್ಯಾಚ್ ಮಾಡಕ್ ಆಗಿಲ್ಲ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ, ನೀನ್ ಯಾವ ಯೂಟ್ಯೂಬ್ ಮಾಡ್ಬೇಕಾದ್ರೆ ಮೂಗ ಗೊಣ್ಣೆ ಸ್ವಲ್ಪ ಯೂಟ್ಯೂಬ್ ಶುರು ಆಗ್ತಾ ಇದ್ದೇನೆ ನನಗೆ ರೆಡಿ ಆಗಿದ್ದು ಓಕೆ ಇಲ್ಲ ಗೈಸ್. ಬಟ್ ಅದೇನೋ ಈಗ ಕ್ಲಿಯರ್ ಆಗಿದೆ ಮೂಗೆಲ್ಲ. ಅದಕ್ಕೆ ನಾನು ಈ ತರ ತಂದಿದ್ದು. ನೀನ್ ನೋಡಿದ್ರೆ ಅದೇ ಇದೇ ಇದರಲ್ಲಿ ಪ್ಯಾಟರ್ನ್ ಅದೇ ಬೇರೆ ಕಲರ್ ತಗೊಂಡಿದ್ದೀನಿ. ಗೈಸ್ ಯೂಸ್ ಆಗುತ್ತೆ ಸೀರಿಯಸ್ಲಿ. ಯಾಕೆ ಅಂತಂದ್ರೆ ನಾನ್ ಜುಮ್ಮಾಗ ಹೋಗ್ಬೇಕಾದ್ರೆ ಮರ್ತೋಗ್ಬಿಡ್ತಿದ್ದೆ ನ್ಯಾಪ್ಕಿನ್ ಯಾವಾಗ್ಲೂನುವೆ. ಒಂದೊಂದ್ ಕೈ ಸಿಕ್ತಿರ್ಲಿಲ್ಲ. ಯೂಸ್ ಆಗುತ್ತೆ, ತಗೊಂಡು ಎಲ್ಲ ಕಲರ್ ಮ್ಯಾಚ್ ಮಾಡಕ್ಕಾಗಿಲ್ಲ. ಒಟ್ಟಲ್ಲಿ 10 ಅಂದ್ರೆ 10 ತಗೊಂಡಿದೀವಿ. ಓಕೆ ಕಲರ್ ಚೆನ್ನಾಗಿದೆ. ನಾನು ನೋಡ್ತಿದ್ದೀನಿ ವಿಶಾಲ್ ಮಟ್ಟಲ್ಲಿ, ಬಟ್ ಇದು ಬ್ಲೂಗೆ ಯಾಕೋ ಸೂಟ್ ಆಗಲ್ಲ ಅಂತ ಅನ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಪಿಂಕ್ ಎತ್ಕೊಂಡೆ ಅಷ್ಟೇನೆ. ನೆಕ್ಸ್ಟ್ ಹೇಳಿ. ಓಕೆ ಪ್ಯಾಂಟ್. ವಾವ್ ಚೆನ್ನಾಗಿದೆ. ವಾವ್ ಪರವಾಗಿಲ್ಲ, ಸೆಲೆಕ್ಷನ್ ಚೆನ್ನಾಗಿದೆ. ಚೆನ್ನಾಗಿದೆ. ಜುಂಬಾಗೂ ಹಾಕೋಬಹುದು. ಹೌದು. ಇದನ್ನ ಸೀರಿಯಸ್ಲಿ ಟೀ ಶರ್ಟ್ಸ್ ಮೇಲೆ ಹಾಕೊಂಡ್ರು ಇನ್ನು ಸಕ್ಕತ್ತಾಗಿ ಕಾಣಿಸುತ್ತೆ ಅಲ್ವಾ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಸೀರಿಯಸ್ಲಿ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ಐ ಲೈಕ್ ದಿಸ್. ಚೆನ್ನಾಗಿದೆ. ಬ್ಲೂ ಪೆನ್. ಯಾಕೆ ಪೆನ್ ತಂದೆ ಅಂತ ಅದಕ್ಕೂ ರೀಸನ್ ಹೇಳ್ತೀನಿ. ಕಂಪ್ನಿಗೆ ಹೋಗ್ತಾರವ್ರು, ಕಂಪ್ನಿಲಿ ಏನಾರು ಬರಿಬೇಕು ಅದು ಇದು ಅಂತ ಪೆನ್ ಇಲ್ಲಿ ಮನೇಲಿ ಹೆವಿ ಹುಡುಕ್ತಾರೆ ಅಲ್ವಾ. ಆ ರೀಸನ್ಗೆ ನಾನು
ಯೂಸ್ ಮಾಡ್ತಾರೆ, ಅದಕ್ಕೆ ತಗೊಂಡ್ ಬಂದ್ ಕೊಟ್ಟೆ. ಪೆನ್ ಹೆವಿ ಹುಡುಕ್ತಾರಂತ ಅವ್ರ ಪೆನ್ನು ಜೋಬಲ್ಲಿ ಹಾಕೊಳ್ಳೋದಕ್ಕೆ ಯೂಸ್ ಆಗತ್ತೆ ಅಂತ ತಗೊಂಡ್ ಬಂದೆ ಅವ್ರ ಕಂಪ್ನಿಗೆ ಹೋಗ್ಬೇಕಾದ್ರೆ. ಪೆನ್ ಏನಕ್ಕೆ ಕೊಡ್ತೀವಿ ಅಂತಂದ್ರೆ ಜೋಬಲ್ಲಿ ಹಾಕೊಂಡಿರ್ತೀವಿ, ಯಾರೋ ಪೆನ್ ಕೊಡಂತ ಕೇಳಿರ್ತಾರೆ, ಬಟ್ ಕೊಟ್ಟಿರ್ತೀವಿ ನೆನ್ಪಿಲ್ಲ. ನೆಕ್ಸ್ಟ್ ಇದನ್ನ ಯಾರಿಗೂ ಕೊಡ್ಬೇಡಿ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಇದು ಬ್ಯಾಗ್ ದಾರ ಕಟ್ಬಿಟ್ಟು ಕಟ್ಕೊಂಡ್ಬಿಡಿ, ಬೆಲ್ಟ್ ಇಟ್ಬಿಡಲ್ಲ, ಬೆಲ್ಟ್ ಕಟ್ಬಿಟ್ಟು ಸಿಗಿಸ್ಕೊಂಡ್ಬಿಡಿ ಅಷ್ಟೇ. ಕೊಟ್ಟರು ಇಲ್ಲೇ ಬರ್ಕೊಪ್ಪ. ಓಕೆ, ಚೆನ್ನಾಗಿದೆ ಪೆನ್. ಬಾಲ್ ಪೆನ್ ಏನದು. ನೆಕ್ಸ್ಟ್ ಬ್ಲಾಕ್ ಬ್ಲ್ಯಾಕ್ ಪರ್ಫ್ಯೂಮ್. ಬ್ಲಾಕ್ ಬ್ಲ್ಯಾಕ್ ಮಾತ್ರ ಇದೆ. ಇರಿ ಸಮಾಧಾನ ಸಮಾಧಾನ, ಯು ಡೋಂಟ್ ವೆರಿ. ಓಪನ್ ಮಾಡಿ ತೋರಿಸ್ತೀನಿ. ಕ್ಯಾಪು ಇದ್ರ ಫ್ರಾಗ್ರೆನ್ಸ್ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಒಂದ್ಸತಿ ನನ್ ಮಕ್ಳು ಅವ್ರ ಬರ್ಡೇ ಗಿಫ್ಟ್ ಕೊಟ್ಟಿದ್ರು, ಅದು ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ತಗೊಂಡ್ ಬಂದೆ. ನೆನಪಾಯ್ತು, ಫ್ರಾಗ್ರೆನ್ಸ್ ಸಕ್ಕದಾಗಿದೆ ಇದ್ರದ್ದು ಮಾತ್ರ, ಅದಕ್ಕೋಸ್ಕರ ತಗೊಂಡು. ರಿಬ್ಬನ್ ಸೂಪರ್ ಚೆನ್ನಾಗಿದೆ. ನಾನು ಯಾವಾಗ್ಲೂ ಪೊಲಿಟನ್ ಹಾಕ್ತೀನಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಚೆನ್ನಾಗಿದೆ, ಬ್ಲ್ಯಾಕ್. ನೆಕ್ಸ್ಟ್ ನಮ್ಮನೇಲಿ ಇನ್ನೊಂದು ಐತಲ್ಲ, ಅದನ್ನ ಆರೆಂಜ್ ಏನ್ ತಂದಿದ್ದೀರಾ? ಆರೆಂಜ್. ಎಸ್. ಅಯ್ಯೋ, ಆರೆಂಜ್ ಹುಡುಕ್ಬೇಕಾರೆ ಎಂತ ಆರೆಂಜ್ ತಲೆಗೆ ಉಳಿತಿಲ್ಲ, ಹಂಗು ಫ್ರೂಟ್ಸ್ ತಗೋಬಿಡೋಣ, ಆರೆಂಜ್ ಫ್ರೂಟ್ ಅಂತ ನೆನ್ಪ್ ಬಂತು. ಬೇಡ ಫ್ರೂಟ್ಸ್. ನಾವ್ ಆರೆಂಜ್ ತಂದಿಲ್ಲ. ಇರ್ಲಿ, ಆರೆಂಜ್. ಅವರು ಮಾರ್ನಿಂಗ್ ಶಿಫ್ಟ್ ವೈಸ್ ಅವ್ರದ್ದು ಡ್ಯೂಟಿ ಇರೋದು, ಆದ್ರಿಂದ ನಾನೇನ್ ಮಾಡ್ದೆ, ಆರೆಂಜ್ ಅಲ್ಲಿ ಏನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾ ಇದ್ದೆ. ಸುಮಾರು ಥಿಂಕ್ ಮಾಡ್ದೆ, ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಬಟ್ ಒಂಥರ ಕ್ಯೂಟ್ ಆಗಿ ಇಷ್ಟ ಆಯ್ತು. ಅಲಾರಾಮ್ ಅದು ಬಡ್ಕೊಂತಿರ್ತಾವ, ಅವ್ರು ಬೆಳಿಗ್ಗೆ ಎದ್ದು ಹೋಗ್ಬೇಕಾದ್ರೆ ಮೊಬೈಲ್ ಅಲ್ಲಿ ಇಟ್ಕೊಂತಾರೆ, ಇದ್ರಲ್ಲಿ ಇಟ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಅವರು ಯಾವಾಗ ಹಾಕೊಳ್ಳೋದು ನಿಲ್ಲುತ್ತೆ. ಚೆನ್ನಾಗಿದೆ. ಶೆಲ್ ಚೆನ್ನಾಗಿದೆ, ಡಿಫರೆಂಟ್ ಚೆನ್ನಾಗಿದೆ. ನಾವು ಆರೆಂಜ್ ಬದಲಿಗೆ ಆ ಕಲರ್ ಸಿಕ್ಕಿಲ್ಲ ನಮ್ಗೆ, ಇದು ತಂದಿದೀವಿ. ಟೀ ಶರ್ಟ್ ಇದು ಒಂಥರ ಚೆನ್ನಾಗಿ ಕಾಣಿಸ್ತು. ಅವಾಗ ಕಲರ್ ನೋಡ್ಲಿಲ್ಲ ನಾವು, ಕಲರ್ ಗಿಂತ ಮುಖ್ಯ ಟೀ ಶರ್ಟ್. ಓಕೆ, ಇದು ರೌಂಡ್ ನೆಕ್ ಚೆನ್ನಾಗಿ ಕುತ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ. ಮೀಡಿಯಂ ನಾನು ಯೂಸ್ ಮಾಡೋದು. ಇದಕ್ ಮ್ಯಾಚ್ ಆಗತ್ತೆ. ಹೌದು, ಸೇಮ್ ಕ್ಲಾತ್ ಚೆನ್ನಾಗಿದೆ. ಕಲರ್ ನನಗೆ ಗ್ರೀನ್ ಚೆನ್ನಾಗಿ ಕಾಣುತ್ತೆ, ಎಕ್ಸ್ಪೆಷಲಿ ಚೆನ್ನಾಗಿದೆ. ಆಮೇಲೆ ಬ್ಲಾಕ್ ಇದಕ್ ಸೂಟ್ ಆಗುತ್ತೆ, ಚೆನ್ನಾಗಿದೆ. ಲಾಸ್ಟ್ ಉಳ್ದಿರೋದು ಗ್ರೀನ್. ತೆಗಿರಿ. ಗ್ರೀನ್ ರೀ, ಇದು ಗ್ರೀನ್ ಅಲ್ಲ ರೀ, ಲೈಟ್ ಬ್ಲೂ ಇದು. ಕಾಂಬೋ ತಂದಿದ್ದಾರೆ, ಕೂಮ್ಸು ಯೂಸ್ ಆಗುತ್ತೆ. ಮಿರರ್ ಇದೆ, ಮಾಮೂಲಿ ಏನ್ ಬರೋ ಬಾಚಣಿಗೆ ಎಲ್ಲ ಇದೆ. ಓಕೆ, ಚೆನ್ನಾಗಿದೆ. ದಿಸ್ ಒನ್ ಅದು ಕಲರ್ ಮಿಸ್ ಮ್ಯಾಚ್ ಮಾಡೋದಲ್ಲ, ಇದು ಲೈಟ್ ಆಗೈತೆ, ಇದು ಸ್ವಲ್ಪ ಇದು ಡಾರ್ಕ್ ಆಗೈತೆ, ಹಿಂಗೆ ಈ ತರ ಆಗುತ್ತೆ. ದಿಸ್ ಒನ್ ಗ್ರೀನ್. ಇದು ಇದಕ್ಕೆ ಕೊಟ್ರೆ ಆಗತ್ತ ಕಣ. ಗ್ರೀನ್ ಕೊಟ್ಟಿದ್ರೆ ಆಗ್ತಿತ್ತು. ಸೂಪರ್ ಆಯ್ತು, ಚೆನ್ನಾಗಿದೆ. ನಿಮ್ಗೆ ಬೇಕಾದ್ರೆ ಸೈಜ್ ವೈಸ್ ಆಗಿಲ್ಲ ಅಂದ್ರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಒಂದ್ ತಿಂಗಳು ಎಲ್ಲೇ ನೋಡೇ ತಂದಿದ್ದು. ಏಕೆ ಆಗುತ್ತೆ. ಈ ಸಲ ಎಷ್ಟು ಟಿ ಶರ್ಟ್ ತಂದಿದ್ದೀನಿ? 3 ಟಿ ಶರ್ಟ್ ತಗೊಂಡಿದ್ದೀನಿ ನನಗೆ. ಟಿ ಶರ್ಟ್ ಅದೇ ಗಂಡ್ ಮಕ್ಳಿಗೆ ಕಲೆಕ್ಷನ್ಸ್ ಅಂತ ನಾನು ಹೇಳಿದ್ನಲ್ಲ,
ಏನ್ ಉಡ್ಕೋದು ಅಂತ ನೋಡಿದಾಗ ಬಟ್ಟೆಗಳೇ ನೆನಪಾಗುತ್ತೆ ಬೇಗ. ಇವಾಗ ನಾವು ತರಬೇಕು ಸ್ಲಿಪ್ಪರ್ ಎಲ್ಲ ನೋಡ್ದೆ ನಾನು, ಅಲ್ಲಿ ಯಾವ್ದು ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಸ್ಲಿಪ್ಪರ್ ಎಲ್ಲ ತಂದು ಕೊಡಕ್ಕಾಗಿಲ್ಲ ಕಲರ್ ಇರೋದು. ಅದಕ್ಕೆ ಚೆನ್ನಾಗಿತ್ತಿದ್ದು, ಇಷ್ಟ ಆಯ್ತು, ತಗೊಂಡ್ ಬಂದೆ. ಓಕೆ, ಚೆನ್ನಾಗಿದೆ. ಯುಗಾದಿಗೆ ಹಾಕೋಬೋದು ಇವ್ರು. ಆಗ ನಾವು ಯುಗಾದಿ ಬಟ್ಟೆ ತಗೊಳಗಿಲ್ಲ. ಮುಗೀತು. ಆಯ್ತು, ಸಾಕು, ಅದ್ನೇ ಹಾಕೋತೀನಿ. ನಾವೇನ್ ಯುಗಾದಿಗೆ ಯಾವಾಗ್ಲೂ ಬಟ್ಟೆಗಳಂತ ತಗೊಳಲ್ಲ ಯಾವಾಗ್ಲೂನು. ನಮ್ಮ ಮನೆಗಳಲ್ಲಿ ನಾವು ಮಕ್ಳಿಗೆ ಅಷ್ಟೇ ತೆಗಿಯೋದು. ಮಕ್ಳಿಗೂ ಸಹಜವಾಗಿ ತೆಗಿಯಲ್ಲ ನಾವು ಯುಗಾದಿಲಿ. ತೆಗೆದ್ರೆ ನಮ್ದು ಗೌರಿ ಹಬ್ಬ, ಮಾರ್ಲಮ್ಮಿ ಹಬ್ಬ ಅವು ತಗೊಂತೀವಿ. ಬಟ್ ಚೆನ್ನಾಗಿದೆ, ಇಷ್ಟ ಆಯ್ತು ಕಲೆಕ್ಷನ್ಸ್ ಎಲ್ಲ. ಅದು ಸೀರಿಯಸ್ಲಿ ಇಷ್ಟೆಲ್ಲ ಹುಡುಕ್ತಾರೆ ಇವರು. ಫಸ್ಟ್ ಕಲರ್ ಏನು ಈ ರೀತಿ ಕಲರ್ ಮಾಡೋಣ ಅಂತ ಅಂದಾಗ ಒಪ್ಕೊಳ್ಳಲ್ಲ ಇವರು ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಒಪ್ಕೊಂಡ್ರು, ಸರಿ ಮಾಡೋಣ ಅಂತ. ಯಾಕೆ ಅಂತಂದ್ರೆ ಅವ್ರಿಗೆ ಸಂಡೇ ಅಷ್ಟೇ, ಒಂದೇ ದಿನ ರಜಾ ಸಿಗೋದು. ನಾನ್ ರೆಸ್ಟ್ ಮಾಡ್ಬೇಕಪ್ಪ, ನಂಗೆ ನಿದ್ದೆ ಬರುತ್ತಪ್ಪ, ಹಾಗೆ ಹೀಗೆ ಅಂತ ಏನೋ ಒಂದ್ ಹೇಳ್ತಾರೆ. ಒಪ್ಕೊಳ್ಳಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಸೀರಿಯಸ್ಲಿ ಒಪ್ಕೊಳಕ್ ತುಂಬಾನೇ ಖುಷಿ ಆಯ್ತು. ಮೈಂಡಲ್ಲಿ ಓಡ್ತಿತ್ತು ಏನೇನ್ ತಗೋಬರ್ತಾರೆ, ಏನೇನ್ ಕೊಡ್ತಾರೆ. ಯಾವಾಗ್ಲೂ ನನ್ನೇ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಬೇಕು ನೀನೇ ತಗೊಂಡ್ಬಿಡು ಅಂತ ಯಾವಾಗ್ಲೂ ಬಿಟ್ಬಿಡೋರು. ಈ ಸತಿ ಏನ್ ತರ್ತಾರೆ, ಏನೆಲ್ಲ ಕಲೆಕ್ಷನ್, ಪರವಾಗಿಲ್ಲ, ನಂಗೆ ಖುಷಿ ಆಯ್ತು. ಒಳ್ಳೆ ಚಾಯ್ಸ್ ಗಳು ಚೆನ್ನಾಗಿ ಮಾಡಿದ್ದಾರೆ. ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಥ್ಯಾಂಕ್ ಯು. ಬಟ್ ಏನ್ ಗೊತ್ತಾ, ನಾವು ಸಂಡೇ ಅಂದ್ರೆ ನೋಡಿದ್ರೆ ರೆಸ್ಟ್ ಡೇ, ರೆಸ್ಟ್ ರೆಸ್ಟ್ ಮಾಡ್ಬೇಕಷ್ಟೇ. ಹ್ಮ್ ರೆಸ್ಟ್ ಮಾಡ್ಬೇಕು. ಇವಾಗ ನಾವು ಸಿಪ್ಪೆ ಕೆಲಸ ಮಾಡ್ತೀವಿ, ನಿದ್ದೆ ಎಲ್ಲ ಕರೆಕ್ಟ್ ಆಗಿ. ಅದಕ್ಕೆ ಏನ್ ಮಾಡ್ತೀವಿ, ಒಂದ್ಸರಿ ರೆಸ್ಟ್ ತಗೊಂಡ್ರೆ ಬಾಡಿ ರೆಸ್ಟ್ ತಗೊಂಡ್ರೆ ನೆಕ್ಸ್ಟ್ ದಿನ ಒಂದ್ ವಾರ ಕೆಲಸ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಒಂದೇನು ಖುಷಿ ಆಯ್ತು ಅಂತ ಅಂದ್ರೆ ಗೈಸ್, ಒಬ್ರನ್ನೊಬ್ರನ್ನ ನಿಜವಾಗ್ಲು ಈ ರೀತಿ ಯಾವತ್ತು ಎಕ್ಸ್ಚೇಂಜ್ ಆಗ್ಲಿ, ಇಲ್ಲ ಸರ್ಪ್ರೈಸ್ ಮಾಡ್ಕೊಳ್ಳೋದಾಗ್ಲಿ, ಸರ್ಪ್ರೈಸ್ ಮಾಡಿದೀವಿ ಇಲ್ಲ ಅಂತಲ್ಲ. ಬಟ್ ಅಂದ್ರೆ ಈ ತರ ಬಟ್ಟೆ ವಿಷಯಗಳಾಗ್ಲಿ, ಏನೋ ಒಂದು ಗಿಫ್ಟ್ಸ್ ಆಗ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ. ಏನ್ ಇಷ್ಟ ಆಗ್ಬೋದು ಅವ್ರಿಗೆ, ಅವಳಿಗೆ ಏನ್ ಇಷ್ಟ ಆಗ್ಬೋದು ಅಂತ ಅವ್ರು ಥಿಂಕ್ ಮಾಡಿ ನಾವೇ ಹೋಗ್ಬಿಡ್ತಿದ್ವಿ, ತಗೋತಿದ್ವಿ, ಬರ್ತಿದ್ವಿ. ಬರ್ತಡೇ ಅಂತಂದ್ರೆ ಹೊರಗಡೆ ಹೋಗ್ತಿದ್ವಿ, ಕೇಕ್ ಕಟಿಂಗ್ ಮುಗಿಸ್ಕೊಂಡು ಊಟ ಗಿಡ ಮುಗಿಸ್ಕೊಂಡ್ ಬರ್ತಿದ್ವಿ. ಆ ತರದೊಂದು ಇದ್ದಿದ್ದು ನಮ್ಮಲ್ಲಿ. ಬಟ್ ಸೀರಿಯಸ್ಲಿ ಇದು ಫಸ್ಟ್ ಟೈಮು ಒಬ್ರಿಗೊಬ್ರು ಟೈಮ್ ಕೊಟ್ಕೊಂಡಂಗಾಯ್ತು. ತುಂಬಾ ಖುಷಿ ಆಯ್ತು. ಆದ್ರೆ ಇದ್ರಲ್ಲಿ ಜಾಸ್ತಿ ಹೈಲೈಟ್ ಕಾಣಿಸಿದ್ ನನಗೆ ಇದೊಂದು ಅಲ್ವಾ, ಅದೊಂಥರ ಚಿಕ್ಕದ. ಚೆನ್ನಾಗಿ ಕಾಣಿಸ್ತಿದ್ದು. ಆಮೇಲೆ ಹಳೆ ನೆನ್ಪು, ಆಗೆಲ್ಲ ನಾವು ಚಿಕ್ಕವರಲ್ಲಿ ಈ ತರ ಕ್ಲಾಕ್ಸ್ ಗಳು ತಗೊಂಡು ಅಲಾರಾಮ್ ಇಟ್ಕೋತಿದ್ವಿ. ಅದೊಂದು ನೆನ್ಪಿಗೆ ಇಷ್ಟ ಆಯ್ತು. ಕಲರ್ ಮ್ಯಾಚಿಂಗ್ ಅಲ್ಲಿ ನಾವಂತೂ ಪರ್ಫೆಕ್ಟ್ ಕಲರ್ ಮ್ಯಾಚ್ ಮಾಡಿಲ್ಲ. ಆದ್ರೆ ಒಂದ್ ಕಲರ್ ಅಂತ ನೆನ್ಪಿಟ್ಕೊಂಡು ಹೋಗಿದ್ವಿ. ಅದ್ರಲ್ಲಿ ಕೆಲವೊಂದು ತಗೊಂಡ್ಬಂದಿದ್ವಿ, ಕೆಲವೊಂದು ಸಿಗದಿರೋ ಕಾರಣ ನಾನು ಎಲ್ಲಾ ಕಲರು ಮ್ಯಾಚ್ ಮಾಡಿದೀನಿ. ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಕೊಟ್ಟಿದೀವಿ ಅಷ್ಟೇ. ಬಟ್ ಅವ್ರು ಸೀರಿಯಸ್ಲಿ ಕಲರ್ ಮ್ಯಾಚ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ತಗೊಬಂದು ಕೊಟ್ಟಿದಾರಲ್ಲ, ಇವತ್ತು ಹಾಕಿರೋ ಎಫೆಕ್ಟ್ ಹಾಕಿದಾರಲ್ಲ, ಅದು ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಇವತ್ತಿನ ಬ್ಲಾಗ್ಸ್ ಇಷ್ಟೇನೆ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದನ್ನ ಟ್ರೈ ಮಾಡಿ. ತುಂಬಾ ಯಾರೋ ಮಾಡಿದ್ರು ಅಂದ್ಬಿಟ್ಟು ಅದನ್ನ ಲಿಂಕ್ ಕಳ್ಸಿದ್ರು ವಾಟ್ಸಪ್ ಅಲ್ಲಿ ಕಳ್ಸಿದ್ ನೋಡಾದ್ಮೇಲೆ ಸರಿ ಆಯ್ತು ಬಿಡು ನಾವು ಮಾಡೋಣ ಅಂತ ಮಾಡಿದೀವಿ. ಅದ್ ಹೆಂಗ್ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಬಂದಿದೆಯೋ ಗೊತ್ತಿಲ್ಲ. ಬಟ್ ಆಗುತ್ತೆ, ಒಂದು ಪ್ರಯತ್ನ ಮಾಡಿದೀವಿ. ನೆಕ್ಸ್ಟ್ ನೀವು ಟ್ರೈ ಮಾಡಿ, ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಗುಡ್ ಎಕ್ಸ್ಪೀರಿಯನ್ಸ್. ಒಂಥರ ಹುಡುಕ್ತಿವಲ್ವಾ ಜಾಸ್ತಿ ಈ ಕಲರ್ ಯಾವ್ದು ಸಿಗುತ್ತೆ ಅಂದ್ರೆ ಚೆನ್ನಾಗಿರೋ ಸಿಕ್ಬಿಡುತ್ತೆ. ಈಗ ವೈಟ್ ಅಲ್ಲಿ ಇನ್ನೊಂದು ವೈಟ್ ಬೇರೆ ತರ ಚೆನ್ನಾಗಿರೋ ಸಿಕ್ಕಿರುತ್ತೆ. ಬಟ್ ತಗೊಳಕ್ಕಾಗಲ್ಲ, ಕಲರ್ ಚೇಂಜ್ ಆಗಿರುತ್ತೆ. ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ನಾವು ನಮ್ಮ ಪ್ರಯತ್ನ ತಿಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಯಾರು ಸಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.